ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯಲ್ಲಿರುವ ಗಾಂಧಿ ವೃದ್ಧಾಶ್ರಮದಲ್ಲಿ ಆಯೋಜಿಸಿದ್ದ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ರಾಮಕೃಷ್ಣ ಉದ್ಘಾಟಿಸಿ ಮಾತನಾಡಿದ ಅವರು, ವಿವಿಧ ಬಡಾವಣೆಗಳ ವೃತ್ತಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ನಿರ್ಮಾಣ, ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ, ವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರ ಸಬಲೀಕರಣಕ್ಕೆ ಜನಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ವೇದಿಕೆ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ವೃದ್ಧಾಶ್ರಮದ ವೃದ್ಧ ಮಹಿಳೆಯರಿಗೆ ಸನ್ಮಾನಿಸಿ ಸೀರೆ, ಪುರುಷರಿಗೆ ಶರ್ಟ್, ಪ್ಯಾಂಟ್ ವಿತರಿಸಲಾಯಿತು. ರಾಜ್ಯ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷ ಡಿ ಹನುಮಂತಯ್ಯ, ಕಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು, ಕಾರ್ಯಾಧ್ಯಕ್ಷ ಮುನಿರಾಜು, ಉಪಾಧ್ಯಕ್ಷರಾದ ಪವನ್, ಮುದ್ದಯ್ಯ, ಪ್ರಧಾನ ಕಾರ್ಯದರ್ಶಿ ಯೋಗಾನಂದ, ಖಜಾಂಜಿ ವೆಂಕಟರಮಣ, ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿ, ಲತಾ, ಶಾಂತ, ತಾರಾ, ಗೋವಿಂದರಾಜು, ರಾಮಗೌಡ, ಬಿಸಿ ಮುನಿರಾಜು, ಡಾಕ್ಟರ್ ರಾಜು, ಲಕ್ಷ್ಮೀಶ್ ಗೌಡ, ಟಿ ಶ್ರೀನಿವಾಸ್, ಕೀರ್ತನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿನ್ನನ್ನು ಮರೆತು ಬದುಕಿರಲಾರೆ.
ಮಹಿಳಾ ದಿನಾಚರಣೆಯ ಅಂಗವಾಗಿ ಗಾಂಧಿ ವೃದ್ಧಾಶ್ರಮದಲ್ಲಿ ಇವತ್ತು ವೃದ್ಧರಿಗೆ ಮತ್ತು ಎಲ್ಲ ಒಂದು ವೃದ್ಧಾಶ್ರಮದ ಇರ್ತಕ್ಕಂತಹ ಎಲ್ರಿಗೂ ಒಂದು ಬಟ್ಟೆ ಕೊಡ್ತಕ್ಕಂಥದ್ದು, ಊಟ ಕೊಡ್ತಕ್ಕಂಥದ್ದು ಒಂದು ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇಲ್ಲಿ ಒಂದು 3 ಜನಕ್ಕೆ ಹೊಸದಾಗಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದಾರೆ. ನನ್ನನ್ನು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಈ ಒಂದು ಅಧಿಕಾರವನ್ನು ಸ್ವೀಕರಿಸುತ್ತಾ ನಮ್ಮ ಕ್ಷೇತ್ರದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿಗೆ ಏನು ಸಹಕರಣೆ ಮಾಡಬೇಕು, ನಮ್ಮ ವೇದಿಕೆಯ ಪರವಾಗಿ ಆ ಒಂದು ಸಹಕಾರವನ್ನು ಮಾಡಿ ನಮ್ಮ ಒಂದು ಸಮೂಹಕ್ಕೆ ಉತ್ತಮವಾದ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಯುವ ವೇದಿಕೆಯ ಅಧ್ಯಕ್ಷನಾಗಿ ಒಂದು ನಮ್ಮ ಸಂಘಟನೆಯ ವತಿಯಿಂದ ಉತ್ತಮವಾದ ಕಾರ್ಯಕ್ರಮಗಳನ್ನ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಲಕ್ಷ್ಮೀಶ್ ಗೌಡ, ತಾವರೆಕೆರೆ. ರಾಮಕೃಷ್ಣ ಇನ್ನು ಬಾಣ 3 ವಿಶೇಷಗಳಿವೆ. ಏನು ಅಂದ್ರೆ ಇವತ್ತು ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯ 1ನೇ ವರ್ಷದ ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ, ಹಾಗೆ ನಮ್ಮ ವೇದಿಕೆಗೆ ಪದಾಧಿಕಾರಿಗಳ ಒಂದು ಆಯ್ಕೆ, ಜೊತೆಯಲ್ಲಿ ನೂತನ ಉಪಾಧ್ಯಕ್ಷರಾದ ನಮ್ಮ ಮುದ್ದಣ್ಣವರ ಜನ್ಮದಿನ. ಈ 3 ವಿಶೇಷಗಳು ಇವತ್ತು ಸುಸಂದರ್ಭದಲ್ಲಿ ಒದಗಿ ಬಂದಿವೆ. ಈ ಒಂದು ಕಾರ್ಯಕ್ರಮವನ್ನ ನಾವು ಎಲ್ಲರೂ ಪದಾಧಿಕಾರಿಗಳು ಸೇರಿ ಏನು ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಆಚರಿಸಬೇಕು, ಒಂದು ಮಾನವೀಯ ಮೌಲ್ಯ ಇರುವಂತ ಜಾಗದಲ್ಲಿ ಒಂದು ಸದುದ್ದೇಶವಾದ ಕಾರ್ಯಕ್ರಮವನ್ನು ಆಚರಿಸಬೇಕು. ಅದೇ ರೀತಿ ನಮ್ಮ ಮುದ್ದಯ್ಯನವರ ಜನ್ಮ ದಿನಾಚರಣೆಯನ್ನು ಸಹ ಇದೇ ಒಂದು ಜಾಗದಲ್ಲಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಎಲ್ಲಾ ಸರ್ವ ಸದಸ್ಯರು ಒಕ್ಕಲರಿಂದ ಇದೇ ಜಾಗವನ್ನು ಆಯ್ಕೆ ಮಾಡಿ ಎಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಗಣ್ಯರ ಒಂದು ವಿಶ್ವಾಸದೊಂದಿಗೆ ಈ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುದ್ದಯ್ಯವರಿಗೆ ಜನ್ಮ ದಿನದ ಒಂದು ಶುಭಾಶಯಗಳನ್ನ ತಿಳಿಸಕ್ಕೆ ಬಯಸ್ತೀನಿ. ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡ್ಲಿ ಅಂತ ನಾನು ಬಯಸ್ತೀನಿ. ಹಾಗೆ ಈ ಒಂದು ವೇದಿಕೆಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಉಪಾಧ್ಯಕ್ಷರಾದ ಮುದ್ದಯ್ಯವರಿಗೆ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀಶ್ ಗೌಡರಿಗೆ ಒಂದು ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೇನೆ. ರಾಮಣ್ಣ ಸಹ ನಾನು ಶುಭಾಶಯಗಳನ್ನ ಕೋರ್ತೀನಿ. ಅವರು ತಮ್ಮ ಏನು ಅಧಿಕಾರ ಅಂತ ಹೇಳಿದ್ರು, ಅಧಿಕಾರ ಅಲ್ಲ, ಅದು ಅತಿ ಹೆಚ್ಚಿನ ಜವಾಬ್ದಾರಿ. ಅದು ಈ ನಮ್ಮ ಕ್ಷೇತ್ರದಲ್ಲಿರೋ ಒಕ್ಕಲಿಗರನ್ನ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಮತ್ತು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಅವರು ಪ್ರಮುಖರಾಗಿ ಮುಂದೆ ನಿಂತು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಇವತ್ತು ನಾವು ಏನು ಇವತ್ತು 150 ಜನ ವೃದ್ಧಾಶ್ರಮ ಇದ್ದಾರೆ. ಅಲ್ಲಿ ನಾವು ನಮ್ಮ ವೇದಿಕೆಯಿಂದ ಎಲ್ಲರೂ ಒಂದು ತೀರ್ಮಾನ ಮಾಡಿ ಇಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಬಟ್ಟೆ ಇದಿರ್ಬೋದು ಕೂಡ ಕಾರ್ಯಕ್ರಮ ಇವತ್ತು ಅನ್ಕೊಂಡಿದ್ದೀವಿ. ಇವತ್ತು ಅದೇ ತರ ಎಲ್ಲ ಬಂದಿದ್ದಾರೆ. ಆ ವೇದಿಕೆಗೆ ಎಲ್ಲ ನಮ್ಮ ಹನುಮಂತಣ್ಣ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷ, ಚಿಕ್ಕರಾಜ ಮಾನ್ಯ ಅಧ್ಯಕ್ಷರು, ಟೆಕ್ನಿಕಲ್ ಬ್ಲಾಕ್ ಅಧ್ಯಕ್ಷರು ಅವರು ಬಂದಿದ್ರು. ಮತ್ತು ನಮ್ಮ ವೇದಿಕೆಯ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿರ್ಮಲಾಲ್ ಅವರು ಬಂದಿದ್ರು. ಹಾಗೂ ನಮ್ಮ ವೇದಿಕೆ ಪದಾಧಿಕಾರಿಗಳಾದ ನಮ್ಮ ಉಪಾಧ್ಯಕ್ಷರಾದ ಹಾಗೂ ನಮ್ಮ ಯುವ ಅಧ್ಯಕ್ಷರು ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಆದೇಶದಿಂದ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆಯದು ಆಗ್ಲಿ, ಒಳ್ಳೆಯ ಸಂಘಟನೆ ಮಾಡಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತೀವಿ ಸಂದರ್ಭದಲ್ಲಿ. ಮತ್ತು ಇವಾಗ ಮುದ್ದಣ್ಣನವರು ಅವ್ರಿಗೆ ಉಪಾಧ್ಯಕ್ಷರಾಗಿ ನಮ್ಮ ವೇದಿಕೆಯಿಂದ ಆಯ್ಕೆ ಮಾಡಿದೀವಿ. ಇವತ್ತು ಅವರು ಉಪಾಧ್ಯಕ್ಷರಾಗಿ ನಾವು ಪತ್ರ ಕೊಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೇದಾಗಲಿ. ಈ ದಿನ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ. ಅವ್ರಿಗೆ ಫ್ಯಾಮಿಲಿಗೂ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಮುಂದಿನ ಕೆಲಸ ಕಾರ್ಯಗಳು ಏನೇನು ಚುನಾವಣೆ ಬರ್ಬೋದೆಲ್ಲ ಶಕ್ತಿ ತುಂಬ ಕೆಲಸ ಮಾಡಿ ನಾವು ಏನ್ ಪ್ರೋತ್ಸಾಹ ಮಾಡ್ತೀವಿ. ಮುಂದೆ ಅವ್ರ ಚುನಾವಣೆಗೆಲ್ಲ ಗೆದ್ದಿ ಒಳ್ಳೇದ್ ಮಾಡಿ ಆಶೀರ್ವಾದ ಅವರಿಗೆ ಸಿಕ್ಕಿ ಈ ವೇದಿಕೆ ಪರವಾಗಿ ಮತ್ತು ಈ ಮಹಿಳಾ ಪರವಾಗಿ ನಾವು ಅವ್ರನ್ನ ತಿಳ್ಕೊಂತ ಇದ್ದೀವಿ. ಮತ್ತು ರಾಮೂರ್ಗೆ ನಿರ್ದೇಶಕರಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಪತ್ರ ಕೊಟ್ಟಿದ್ದೀವಿ. ಅವ್ರಿಗೂ ಒಳ್ಳೇದ್ ಮಾಡಿ ಆ ಭಾಗದಲ್ಲಿ ಚಂಚನಗುಪ್ಪೆ ಗ್ರಾಮದ ಭಾಗದಲ್ಲಿ ಅವರು ನಮ್ಮ ವೇದಿಕೆಗೆ ಶಕ್ತಿ ಇದ್ದ ಕೆಲಸ ಮಾಡಿ ಮಾಡಿದ್ದೀವಿ. ಈ ಭಾಗದಲ್ಲಿ ಈ ತರ ನಮ್ಮ ಮಹಿಳೆಯರು ಒಂದು ದಿನಾಚರಣೆ ಆಚರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ
ಅದೇ ತರ ಇವತ್ತು ಇದೇ ಒಂದು ಮುಂದಿನ ದಿವಸಗಳಲ್ಲಿ ವರ್ಷ ಇದೇ ಮಹಿಳಾ ದಿನಾಚರಣೆಗೋಸ್ಕರ ವೃದ್ಧಾಶ್ರಮ ಪ್ರತಿ ಒಂದು ವರ್ಷನೂ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ತರ ಹೊರಸತಿ ಇನ್ನೊಂದು ಒಂದು ವೃದ್ಧಾಶ್ರಮ ಮಾಡ್ತೀವಿ. ಅದು ಲಕ್ಷ್ಮೀಶ್ ಕೂಡ ಅವರು ಒಂದು ಈ ಸಂದರ್ಭದಲ್ಲಿ ಹೇಳಿದ್ರು, ನಾವು ಈ ಸ್ಕೂಲಲ್ಲಿ ಯುವಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರು ಒಂದು ಇದು ಮಾಡಿದ್ದಾರೆ. ಮುಂದಿನ ವರ್ಷ ನಾನು ಜನ್ಮದಿನಕ್ಕೆ ಮುಂದಿನ ತಿಂಗಳು ಮೇ 20 ತಾರೀಕು ಅವರು ಆಚರಣೆ ಮಾಡ್ತಾರೆ. ಆ ಡೇಟ್ ಅಲ್ಲಿ ಅವರು ಹೊಂದಿಸಿದ್ದು ಅವ್ರದ್ದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು ಅವರಿಗೆ. ಮುಂದಿನ ಕಾರ್ಯಕ್ರಮಗಳು ನಮ್ಗೆ ನಮ್ಮ ಯಶವಂತಪುರ ವೇದಿಕೆಯಿಂದ ಒಂದು ಸ್ಟ್ಯಾಚ್ಯೂ ಮಾಡ್ಬೇಕು ಅಂತ, ಕೆಂಪೇಗೌಡರದ್ದು ಸ್ಟ್ಯಾಚ್ಯೂ ಮಾಡ್ಬೇಕು ಅಂತ ಇದ್ದೀವಿ. ಅದೇ ತೀರ್ಮಾನ 3 ರೋಡ್ ಹೇಳಿದ್ವ ನಾವು ಹಿಂದೆ ಮೈಸೂರು ರೋಡ್ ಆಗಿರ್ಬೋದು, ಕನಕಪುರ ರೋಡ್ ಆಗಿರ್ಬೋದು, ಮತ್ತೆ ಮಾಗಡಿ ರೋಡ್ ಆಗಿರ್ಬೋದು, ಅದೆಲ್ಲ ಚರ್ಚೆ ಮಾಡಿ ಯಾವ ಭಾಗದಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ನಮ್ಮ ಕೆಂಪೇಗೌಡ ಜಯಂತಿ ದಿವಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ತರ ಮಾಡ್ತೀವಿ ಎಲ್ಲ ಕುತ್ಕೊಂಡು. ನೀವೆಲ್ಲ ಮಾಧ್ಯಮಗಳು ಬಂದಿದ್ದೀರಾ. ಮತ್ತೊಂದು ಈ ಎಲ್ಲ ಒಂದು ಈಗ ಸಮಾಜ ಸೇವೆಗಾಗಿ ಕೆಲಸನ ಮಾಡ್ತಾ ಇದ್ದೀವಿ. ಎಲ್ಲಾ ವೃದ್ಧಾಶ್ರಮದ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ಸಂಬಂಧ ಬಂದಿದೆ. ಎಲ್ಲ ನಮ್ಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಪ್ರೋತ್ಸಾಹ ಮಾಡಿದ್ದೀರಾ. ಎಲ್ಲರಿಗೂ ನಿಮ್ಗೆ ಧನ್ಯವಾದ ಸಲ್ಲಿಸ್ತಾ, ಮುಂದಿನ ದಿವಸಗಳಲ್ಲಿ ಈ ತರ ನಮ್ಗೆ ಸಹಕಾರ ಸಿಗುತ್ತೆ. ಮುಂದೆ ಎಲ್ಲರೂ ನಮ್ಮ ಪದದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮಹಿಳೆಯರಲ್ಲ, ಅವ್ರ ಶಕ್ತಿ ನಮ್ಮ ವೇದಿಕೆಗೆ. ಆ ತರ ಅವರೇ ಒಂದು ಖುದ್ದಾಗಿ ನಿಂತು ಪ್ರತಿಯೊಂದನು ಅವರು ಮಾರ್ಕೆಟ್ ಇಂದ ಹಿಡಿದು ಪ್ರತಿಯೊಂದನ್ನು ಅವ್ರ ಬಟ್ಟೆ ಎಲ್ಲ ಅವರೇ ಪರ್ಚೇಸ್ ಮಾಡಕ್ ಹೋಗಿದ್ರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಶ್ರೀಮತಿ ಸಾವಿತ್ರಿ ಮತ್ತು ಲತಾರವರು, ಮತ್ತು ತಾರರವರು, ಶ್ರೀಮತಿ ಲತಾರ, ನಮ್ಮ ಪ್ರಮೀಳರವರು, ಶ್ರೀಮತಿ ಶಾಂತರವರು, ಇದೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ವೇದಿಕೆಗೆ ಎಲ್ಲಾ ಗೌರವಾನ್ವಿತ ಮುಖಂಡರು ಹಾಗೂ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಮಾಗಡಿ ರೋಡ್ ಗಾಂಧಿ ಆಶ್ರಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ವೇದಿಕೆಯ ಉದ್ದೇಶ ಹಾಗೂ ಧ್ಯೇಯ ಅಂದ್ರೆ ಕೆಂಪೇಗೌಡರ ದೂರದೃಷ್ಟಿಯ ಫಲ ನಮ್ಮ ಬೆಂಗಳೂರಿಗೆ ಅಪಾರವಾದಂತ ಕೊಡುಗೆ. ಅವರ ಒಂದು ಆದರ್ಶವನ್ನ, ಅವರ ಒಂದು ಮೌಲ್ಯಗಳನ್ನ ನಾವು ಮುಂಚಿತಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸಮುದಾಯವನ್ನ ಬೆಳೆಸಿ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ವೇದಿಕೆ ನಿರಂತರ ದುಡಿತಾ ಇದೆ. ಇದಕ್ಕೆಲ್ಲ ಕ್ಷೇತ್ರದ ಎಲ್ಲ ಸಮುದಾಯದ ಜನಾಂಗದ ಆತ್ಮೀಯರು, ಸ್ನೇಹಿತರು ಹಾಗೂ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸಹಕರಿಸ್ತಾ ಇದ್ದಾರೆ. ಇದೇ ರೀತಿ ಈ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ನಿರಂತರವಾಗಿ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ನಿರಂತರವಾಗಿ ದುಡಿತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ವೇದಿಕೆಗೆ 3 ಜನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಅವ್ರಿಗೆ ನಮ್ಮ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸರ್ ನಮಸ್ತೆ. ನಾನು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿ ಅಂತ ಮಾತಾಡ್ತೀನಿ. ಇವತ್ತೇನು ನಾವು ಗಾಂಧಿ ಆಶ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ 1ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಈ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ನಾವು ಆಶ್ರಮದ ಎಲ್ಲಾ ಹಿರಿಯ ಜೀವಗಳಿಗೆ ಒಂದು ಸಿಹಿ ಕೊಡುವುದರ ಮುಖಾಂತರ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಸಹ ತಮ್ಮ ಧನ ಸಹಾಯ ಹಸ್ತ ನೀಡಿರ್ತಾರೆ. ಅವರೆಲ್ಲರೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ವೇದಿಕೆಯ ಉಪಾಧ್ಯಕ್ಷರಾದಂತಹ ಮುದ್ದಯ್ಯರು, ಅವರಿಗೆ ಇವತ್ತೇ ತಾನೇ ಆದೇಶ ಪತ್ರವನ್ನು ಕೂಡ ನಾವು ಸಹ ಕೊಟ್ಟಿದ್ದೇವೆ. ಅವರಿಗೆ ಅಭಿನಂದನೆಗಳು. ಹಾಗೆ ಅವರ ಇವತ್ತು ಜನ್ಮದಿನ ಕೂಡ ಅವರಿಗೆ ಎಲ್ಲಾ ವೇದಿಕೆಯ ಪದಾಧಿಕಾರಿಗಳ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಹಾಗೆ ಲಕ್ಷ್ಮೀ ತಾವರೆಕೆರೆ ಅವರಿಗೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಕೂಡ ಈ ವೇದಿಕೆಯ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ರು ರಾಮಾಂಜನೇಯ ಅಂತ ಹೇಳ್ಬೇಕು, ಅವರಿಗೂ ಕೂಡ ನಮ್ಮ ವೇದಿಕೆಗೆ ನಿರ್ದೇಶಕರನ್ನಾಗಿ ಆದೇಶ ಪತ್ರವನ್ನು ಕೊಡ್ತೀವಿ. ಅವ್ರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಆಶ್ರಮದಲ್ಲಿ ಸುಮಾರು ಜನ ಎಲ್ಲೆಲ್ಲೂ ಹೊರಗಡೆ ಹೋಗಿ ದುಂದು ವೆಚ್ಚ ಮಾಡ್ತಾರೆ. ಅಂತವ್ರೆಲ್ಲರೂ ಕೂಡ ಇದು ಒಂದು ಮಾದರಿಯಾಗಿ ತಗೊಂಡು ಏನೇ ಒಂದು ಅವರ ಶುಭ ಸಮಾರಂಭಗಳಾಗಿರ್ಬೋದು, ಊಟದ ಹಬ್ಬ ಆಗಿರ್ಬೋದು, ಅವರ ಒಂದು ಆನಿವರ್ಸರಿಗಳಾಗಿರ್ಬೋದು, ಎಲ್ಲರೂ ಕೂಡ ದುಂದು
ವೆಚ್ಚ ಮಾಡದೇ ಇರೋ ಹಾಗೆ ಇಲ್ಲಿ ಆಶ್ರಮಗಳಿಗೆ ಬಂದು ಅವ್ರ ಒಂದು ಶುಭ ಕಾರ್ಯಗಳನ್ನ ಇಲ್ಲಿ ಮಾಡ್ಕೊಂಡು ಅವರಿಗೆ ಏನೋ ಒಂದು ಸಹಾಯ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ. 1,000 ಎಷ್ಟೋ ಮಕ್ಳುಗಳು ತಂದೆ ತಾಯಿನ ಸಾಕಾಗ್ದೇನೆ ಆಶ್ರಮದಲ್ಲಿ ಬಿಟ್ಟಿರುವಂತ ಸನ್ನಿವೇಶಗಳನ್ನ ನಾವು ನೋಡಿದೀವಿ. ಅಂತ ತಂದೆ ತಾಯಿಗಳನ್ನ ನಾವೆಲ್ಲರೂ ಕೂಡ ಇಲ್ಲಿ ಬಂದು ನೋಡಿದಾಗ ತುಂಬಾ ಖುಷಿ ಆಯ್ತು. ದಯವಿಟ್ಟು ಎಲ್ಲರೂ ಏನೇ ಇದ್ರು ಇಲ್ಲೇ ಬಂದು ಆಚರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜನ್ಮದಿನಕ್ಕೆ ಜನ ಮಾತಾಡಿ. ನಮ್ಮ ಜನ್ಮದಿನದಂದು ಶುಭಾಶಯ ಕೋರಿದ ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಉಪಾಧ್ಯಕ್ಷರು ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಏನೇ ನಮ್ಮ ಕೆಲಸ ಕಾರ್ಯಗಳು ಯಶವಂತಪುರ ವೇದಿಕೆಯಲ್ಲಿ ತುಂಬಾ ಚೆನ್ನಾಗಿ ನಡೀಬೇಕು ಅಂತ ಹೇಳಿ ಖುಷಿ ಪಡ್ತೀನಿ. ಇವತ್ತು ಗಾಂಧಿ ಆಶ್ರಮ ಅದರಲ್ಲಿ ಪಾಠ್ಯ ಇದರಿಂದ ಆಯೋಜಿಸುವುದರಿಂದ ಖುಷಿ ಇದೆ. ಮುಂದೆ ಮುಂದೆ ಇದೇ ತರ ಕೆಲಸ ಹೆಚ್ಚಿನ ಮಾಡ್ಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೇವೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯಿಂದ ಇವತ್ತು ನಾವು ಮೊದಲನೇ ವರ್ಷ ಮತ್ತು ಮಹಿಳಾ ದಿನಾಚರಣೆಯನ್ನ ಗಾಂಧಿ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಮುದ್ದಣ್ಣ ಅವರು ಬರ್ತಡೆ, ಆಮೇಲೆ ಶ್ರಮ ವಸ್ತ್ರಗಳನ್ನ ವಿತರಣೆ ಮಾಡ್ತಾ ಇದೀವಿ ಮೈಸೂರಿಗೆ. ಅಂದ್ರೆ ನಮ್ಮ ತಂದೆ ತಾಯಿ ಸಮಾನರಾದಂತ ಈ ಆಶ್ರಮದಲ್ಲಿ 100 ಜನ ಇದ್ದಾರೆ. 100 ಜನಕ್ಕೆ ಶ್ರಮ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಒಕ್ಕಲಿಗರ ವೇದಿಕೆಯಿಂದ, ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಕಂಚಿನ ಪ್ರತಿಮೆ ಇರ್ಬೋದು, ನಾಡಪ್ರಭು ಕೆಂಪೇಗೌಡರವರ ಹೆಜ್ಜಿನ ಪ್ರತಿಮೆ ಮತ್ತು ನೋಟ್ ಬುಕ್ ವಿತರಣೆ ಕೊಡುವಂಥದ್ದು, ಮತ್ತೆ ಸಮವಸ್ತ್ರಗಳು ಮಕ್ಕಳಿಗೆ, ಈ ತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ಸ್ನೇಹಿತರು, ನಮ್ಮ ಪದಾಧಿಕಾರಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇವತ್ತು ಗಾಂಧಿ ವೃದ್ಧಾಶ್ರಮದಲ್ಲಿ ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಇವರು ವೆಟರಿನರಿ ಡಾಕ್ಟರ್ ರಾಜು ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮ್ಮ ಅವರು ಅನೇಕ ಎಲ್ಲ ಪದಾಧಿಕಾರಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಮುದ್ದಣ್ಣನವರು ಪ್ರತಿ ವರ್ಷ ನಾನು ಈ ಒಂದು ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಸಹ ಹೇಳಿದ್ದಾರೆ. ನಮ್ಮ ಜನ್ಮದಿನದಂದು ನಮ್ಮ ಲಕ್ಷ್ಮೀಶ್ ಅವರು ಒಂದು 20ನೇ ತಾರೀಕು ಮೇ 20ಕ್ಕೆ ಅವರು ಸಹ ನಾನು ಈ ಒಂದು ತಂದೆ ತಾಯಿ ಸಮಾನರಾದ ಈ ಒಂದು ಆಶ್ರಮದಲ್ಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಯಾವುದು ಸಹ ಹೇಳಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಇದೊಂದು ಆಶ್ರಮ ಅಲ್ಲ, ಒಂದು ಕ್ಷೇತ್ರ. ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ, ಗೋಪಾಲ ಗಣಪತಿ, ಹಾಗೇನೆ ಶಿರ್ಡಿ ಸಾಯಿಬಾಬಾ ಇದ್ದಾರೆ, ಗಾಂಧಿ ಪ್ರತಿಮೆ ಇದೆ. ಇಂಥ ಒಂದು ಜಾಗದಲ್ಲಿ, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಇವತ್ತು ಒಕ್ಕಲಿಗರ ವೇದಿಕೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ. ನಾನೊಂದು ಹೇಳೋದು ಇಷ್ಟೇ ಜನಕ್ಕೆ, ದಯಮಾಡಿ ಯಾರನ್ನು ತಂದೆ ತಾಯಿನ ಹೊರಗಡೆ ಹಾಕ್ಬೇಡ್ರಿ. ಈ ತರ ವೃದ್ಧಾಶ್ರಮಗಳು ಇಲ್ಲ ಅಂದ್ರೆ ಇನಾಗತಿ ಆಗ್ತದೆ. ಪಾಪ ಹಿರಿಯರು ಜೀವ ಅವ್ರು ನೊಂದ್ಕೊಂಡ್ರೆ ಯಾರಿಗೂ ಹೇಳಿಗೆ ಇಲ್ಲ. ಈ ಒಂದು ಕಾರ್ಯವನ್ನ ನಮ್ಮ ಇಲ್ಲಿ ವ್ಯವಸ್ಥಾಪಕರಾದಂತ ಉಗ್ರಯ್ಯನವರು ನಡೆಸ್ತಾ ಇದ್ದಾರೆ. ಅವರಿಗೆ ದೇವರು ಆಯುಸ್ಸು ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ದಯಮಾಡಿ ಯಾರನ್ನು ಹಿರಿಯರ್ನ, ತಂದೆ ತಾಯಿಯರ್ನ ಹೊರಗಡೆ ಹಾಕ್ಬೇಡಿ. ಈ ತರ ವೃದ್ಧಾಶ್ರಮಗಳಿಲ್ಲ ಅಂದ್ರೆ ಅವ್ರು ಏನಾಗ್ಬೇಕು, ಇನಾಗತಿ ಆಗ್ತದೆ. ದಯಮಾಡಿ ನಾನೊಂದು ಮನವಿ, ಕರ್ನಾಟಕ ಜನತೆಯನ್ನ ಮನವಿ ಮಾಡ್ತೀನಿ. ದಯಮಾಡಿ ತಂದೆ ತಾಯಿಯರ್ನ ನೀವು ಮಕ್ಕಳಾಗಿ ನೋಡ್ಕೊಳ್ರಿ. ಅವ್ರ ವಯಸ್ಸಾದ್ಮೇಲೆ ಮಕ್ಕಳಿದ್ದಂಗೆ. ದಯಮಾಡಿ ಈ ತರ ಒಂದು ವಿನಾಯಕತೆಗೆ ನೀವು ಕಾರಣಕರ್ತರಾಗಬೇಡ್ರಿ ಅಂತ ನಾನು ಹೇಳ್ತಾ, ನನ್ನ ಹೆಸರು BC ಮುನಿರಾಜ್ ಅಂತ ಹೇಳಿ, ಸಂಘಟನಾ ಅಧ್ಯಕ್ಷ. ಈ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯಿಂದ ಗಾಂಧಿ ವೃದ್ಧಾಶ್ರಮ ಕಡಬ್ಗೆರೆ ಒಂದು ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ರೀತಿ ಕಾರ್ಯಕ್ರಮಗಳು ಬಹಳ ಅಪರೂಪ ಬೆಂಗಳೂರಲ್ಲಿ. ಅದು ಬೆಂಗಳೂರು ಸಂಬಂಧಪಟ್ಟ ಇರೋದ್ರಿಂದ ಬೆಂಗಳೂರು ಸಂಬಂಧಪಟ್ಟ ನಗರಗಳಲ್ಲಿ ಈ ತರ ಉತ್ಸವಗಳನ್ನ ವೃದ್ಧಾಶ್ರಮದ ಆಚರಣೆ ಮಾಡೋದು ಬಹಳ ಅಪರೂಪ. ಆದ್ರೆ ಇವತ್ತು ಈ ವಾರ್ಷಿಕೋತ್ಸವವನ್ನ ಈ ಒಂದು ಆಶ್ರಮದಲ್ಲಿ ನಡೆಸ್ತಾ ಇರೋದು
ಮತ್ತೆ ವಿಶ್ವ ಮಹಿಳಾ ದಿನ ಆಚರಣೆ ಆಗಿರೋದ್ರಿಂದ ಇಲ್ಲಿ ಬಹಳ ಮಹತ್ವವಾದ ಅರ್ಥ ಉಂಟು. ಮತ್ತೆ ಇಲ್ಲಿ ನಮ್ಮ ಸ್ನೇಹಿತರಾದ ಸಿದ್ದಣ್ಣವರು ಅವರು ಉತ್ತಮ ಸಹಕಾರಿಗಳು. ಅವರು ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಮ ಸಂಘದಲ್ಲಿ ಅಧ್ಯಕ್ಷರಾಗಿದ್ಕೊಂಡು ಸಹಕಾರ ರಂಗದಲ್ಲಿ ಬೆಳೆದಂತ ಒಬ್ಬ ವ್ಯಕ್ತಿ ಸ್ನೇಹಿತ. ಅವರ ಹುಟ್ಟುಹಬ್ಬವನ್ನು ಇವತ್ತು ಈ ಒಂದು ಆಶ್ರಮದ ಆಚರಣೆ ಮಾಡ್ಕೊತಾ ಇರೋದು ಅವರ ಮುಂದಿನ ಜೀವನ ಸುಖವಾಗಿರ್ಲಿ, ಭಗವಂತ ಅವ್ರಿಗೆ ಐಶ್ವರ್ಯ ಎಲ್ಲ ಕೊಡ್ಲಿ. ಮತ್ತೆ ಇಲ್ಲಿ ವೃದ್ಧರು ನೋಡ್ತಾ ಇದ್ರೆ ಇವರೇ ಒಂಥರ ದೇವ್ರ ತರ ಕಾಣ್ತಾ ಇದ್ದಾರೆ. ನಾವೆಲ್ಲೋ ಹೋಗಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡೋದ್ ಬದಲು ಈ ತರ ಕ್ಷೇತ್ರಗಳು ಮಾಡಿದಾಗ ಆ ಒಂದು ಇಲ್ಲಿ ಇರುವಂತ ನೆಲೆಸಿರುವಂತ ವೃದ್ಧರು ಕೂಡ ಬಹಳ ಖುಷಿ ಆಗ್ತದೆ. ಅವರು ಕೂಡ ಅವರ ಆಶೀರ್ವಾದ ಒಂದು ಇರ್ತದೆ ಅಂತ ಹೇಳ್ತಾ ನಮ್ಮ ವೃದ್ಧರವರಿಗೆ ಭಗವಂತ ಒಳ್ಳೆ ಆಯ್ಸ್ಕೊಳ್ಳಿ, ಆರೋಗ್ಯ ತೊಳೆಯೋದಕ್ಕೆ ತಿಳ್ಕೊಂಡು ನಾನು ಮಾಡ್ತೀನಿ. ಗಾಂಧಿ ವೃದ್ಧಾಶ್ರಮದಲ್ಲಿ ಚಂದ ಪ್ರೋಗ್ರಾಮ್ ಬಟ್ಟೆಗಳು ಕೂಡ ಸನ್ಮಾನ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೃದ್ಧಾಶ್ರಮ ನಾನು ಹೆಸರು ನೋಡಿದ ವೃದ್ಧಾಶ್ರಮದಲ್ಲಿ ಒಂದು ವಿಶೇಷ ಇದೆ. ಸಾಯಿಬಾಬಾ ದೇವಸ್ಥಾನ ಮತ್ತೆ ಇದು ವೃದ್ಧಾಶ್ರಮ ಯಾವುದೇ ಒಂದು ನನಗೆ ತುಂಬಾ ಹೆಮ್ಮೆ ಆಗಿದೆ. ಇವಾಗ ನಾನು ಇಲ್ಲಿ ಮಹಿಳಾ ದಿನದ ಬಗ್ಗೆ ಸಂಭಾಷಣೆಯನ್ನು ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆದಾಗಲಿ. ನಾನು ಸಹ ಈ ಆಶ್ರಮಕ್ಕೆ ನನ್ನ ಬದುಕಿನ ಆಯ್ಸಿದ ಇರುವುದು ಪ್ರತಿ ವರ್ಷ ಏನಾದ್ರು